ಕೂಡ ತುಂಬಾ ಅನ್ಯಾಯ ಆಗಿದೆ. ಯಾಕಂದ್ರೆ ಪಾಪ ಅವ್ರು ಕೂಡ ಉಪವಾಸ ಮಾಡಿದ್ರು. ಜೊತೆಲಿ ಅವ್ರು ಯಾಕೆ ಹಂಗ ಮಾಡ್ತಾರೆ? ನಾನ್ ಕೂಡ ಸುಮಾರಾಗಿ 30 ವರ್ಷ ರಾಜಕಾರಣದಲ್ಲಿ ನನಗ್ ಕೂಡ 3 ಬಾರಿ ಅವಕಾಶ ಬಂದಂತ ಟೈಮಲ್ಲಿ ಕೂಡ ಅವತ್ತು ಯಾವುದೇ ಕಾಂಗ್ರೆಸ್ಸಿನ ಮತ್ತು ಬೇರೆ ಪಾರ್ಟಿಯವರು ಬೇರೆ ಬಿಜೆಪಿ ಅವರು ಬೇರೆ ಇದ್ದಂತ ಟೈಮಲ್ಲಿ ಕೂಡ ಕಾಂಗ್ರೆಸ್ ಅವ್ರು ಬೇರೆ ಅಂತ ನೋಡ್ಕೊಂಡಿಲ್ಲ. ಅನುದಾನ ಹಂಚಿಕೆ ಮಾಡಂತ ಟೈಮಲ್ಲಿ ಎಲ್ಲಾರು ವಾರ್ಡ್ಗಳು ಸಮಾನವಾಗಿ ಕೊಡ್ತಾರೆ. ಆದ್ರೆ ವಿಶೇಷವಾಗಿ ನಮ್ ದೌರ್ಬಲ್ಯ ಏನಂದ್ರಿಗಿನ ನಮ್ಮ ಹಣೆ ಬರ ಅಂದ್ರಿಗಿನ ಇವತ್ತು ನಮ್ಮ ಗೋವಿಂದರಾಜ್ ವಾರ್ಡ್ಗೆ ಅವ್ರು ರೊಕ್ಕ ಕೊಟ್ಟಿಲ್ಲ. ಇವತ್ತು ಇಷ್ಟು ನೋವು ಪಡ್ತಾ ಇದ್ದಾನೆ ಅಂದ್ರಿಗಿನ ನಮ್ ಗೋವಿಂದರಾಜ್ ಅಣ್ಣವ್ರಿಗೆ ಎಲ್ಲರಿಗೆ ಕೊಟ್ಟಾರ, ನನಗೆ ಒಬ್ಬನಿಗೆ ಕೊಡ್ತಾ ಇಲ್ಲ. ಯಾಕಂತೇಳಿ ಗೊತ್ತಿಲ್ಲ ಅಂತೇಳಿ ಅವ್ರು ಬಹಳ ನೋವನ್ನು ಪಡಿತಿದಾರ. ನಾನು ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಒತ್ತಾಯ ಮಾಡ್ತೀನಿ. ನಾನು ಕೂಡ ಅವಕಾಶ ಬಂದಂತ ಟೈಮಲ್ಲಿ ಅವ್ರಿಗೆ ಪತ್ರ ಕೂಡ ಬರೀತೀನಿ. ದಯವಿಟ್ಟು ಏನಿದೇನೋ ಗೋವಿಂದರಾಜ್ ವಾರ್ಡಿಗೆ ಮಾತ್ರ ಏನು ಅನುದಾನ ಕೊಟ್ಟಿಲ್ಲ, ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೆಯುವಂತ ಕೆಲಸ ಮಾಡ್ತೀನಿ. ಬಳ್ಳಾರಿಯಲ್ಲಿ ಅಂದ್ರೆ ಇವ್ರ ತಾಕತ್ ಕಳ್ಕೊಂಡಾರ ಅಲ್ಲ ಸರ್, ಅಲ್ಲ ನನಗೆ ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟುಬಿಟ್ಟಿದೆ, ದಿವಾಳಿಯಾಗಿ ಎತ್ತೋಗ್ಬಿಟ್ಟಿದೆ. ಹಣಕಾಸನ್ನು ಒದಗಿಸಕ್ ಆಗ್ತಾ ಇಲ್ಲ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವ್ರನ್ನ ಜನರೇಟರ್ ಅಂದ್ರೆ ಇವತ್ತು ನಮ್ಗೆ ಏನು ರೆವಿನ್ಯೂ ಕಲೆಕ್ಷನ್ ವಿಚಾರದಲ್ಲಿ ಕೂಡ ಫೇಲ್ಯೂರ್ಸ್ ಆಗ್ತಾ ಇದಾರ. ಏನ್ ಇವತ್ತು ಕಳೆದ ಬಜೆಟ್ ಅಲ್ಲಿ ಮನುಷ್ಯದಂತ ಹಣ ಏನ್ ಖರ್ಚಾಗ್ಬೇಕಾಯ್ತು ಆ ಹಣವನ್ನು ಕೂಡ ಖರ್ಚಾಗ್ಲಿಕ್ಕೆ ಆಗ್ಲಿಲ್ಲ. ಆ ಹಣವನ್ನು ಕೂಡ ಹಂಗೆ ಉಳಿಸ್ಕೊಂಡಿದಾರ. ಲಾಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಅಮೌಂಟ್ ಅನ್ನು 57,000 ಕೋಟಿ 58,000 ಕೋಟಿ ಗ್ಯಾರಂಟಿಗಳು ತಗೊಂಡ್ರು, ಅದು ಕೂಡ ಖರ್ಚು ಮಾಡಕ್ ಆಗ್ತಾ ಇಲ್ಲ. ಅವ್ರ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ, ಅದ್ರಲ್ಲಿ ಬೇರೆ ಏನಿಲ್ಲ. ಯಾವ್ದು ನಮ್ಮ ಬಳ್ಳಾರಿಯಲ್ಲಿ ಕೂಡ ಯಾವ್ದು ಹಳೆ ಯೋಜನೆಗಳೇ ಕೆಲಸ ಮಾಡ್ತಾ ಇದ್ದಾಗಲಿ ಇವತ್ತು ಹೊಸ ಯೋಜನೆಗಳು ತರಲಿಕ್ಕಾಗಲ್ಲ, ಹಳೆ ಯೋಜನೆಗಳು ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲ ಕಡೆ ಅಡ್ಡಾಡ್ತಾ ಇದೆ ಸರ್, ಅದನ್ನ ಸರಿ ಮಾಡ್ಕೊ. ಅಲ್ಲ ಎಲ್ಲ ಕಡೆ ನೋಡ್ರಿ, ನಾನೆಲ್ಲ ಕೂಡ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ ಗ್ರಾಮಾಂತರಕ್ಕೆ ನೋಡಿ ಎಷ್ಟು ಬಯಲಾಟಗಳಿಗೆ ಹೋಗ್ತಿರ್ತೀವಿ. ಅಂದ್ರೆ ನಾವು ಯಾವ್ದೋ ಒಂದು ದೇವಸ್ಥಾನಗಳು ಇನಾಗ್ರೇಷನ್ಗೆ ಹೋಗ್ತೀವಿ, ಮದುವೆಗಳಿಗೆ ಹೋಗ್ತಿರ್ತೀವಿ. ಇವಾಗಂತ ನಮ್ಗೇನು ಬೇರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಕ್ಕಾಗಲ್ಲ. ಸಣ್ಣ ಪುಟ್ಟ ಕೆಲಸಗಳೆಲ್ಲಗಳು ಕಾರ್ಯಕ್ರಮಗಳೆಲ್ಲ ಹೋಗ್ತಿರ್ತೀವಿ. ಈ ಕಾಮಗಾರಿ ವಿಚಾರಗಳು ಬಂದಂತ ಟೈಮಲ್ಲಿ ಸರ್ಕಾರ ಅನುದಾನ ಕೊಡಬೇಕಾಗಿದೆ, ಶಾಸಕರು ಕೆಲಸ ಮಾಡ್ಬೇಕಾಗಿದೆ. ಅವ್ರು ಎಲ್ಲ ಒಂದು ಕಡೆ ಮಂತ್ರಿಗಳು ಎಲ್ಲ ಒಂದು ಕಡೆ ಅವ್ರೇನು ಈ ಕಡೆ ಒಳ್ಳೆ ನೋಡ್ತಾ ಇಲ್ಲ. ಅವ್ರೇನೋ ಅವ್ರು ಸಂಕಲ್ಪ ಮತ್ತೆ ಪುನಃ ಮಂತ್ರಿ ಆದ್ಮೇಲೆ ಈ ಕಡೆ ಬರ್ಬೇಕನ್ನಂಥದ್ದು ನನಗೆ ಗೊತ್ತಿಲ್ಲ. ನಾನು ಯಾರೋ ಹೇಳ್ತಾ ಇದ್ರಿ ಅದು ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ. ಅವ್ರು ಮಂತ್ರಿ ಆಗಿ ಮತ್ತೆ ಈ ಕ್ಷೇತ್ರಕ್ಕೆ ಬರ್ಬೇಕಂತೇಳಿ ಅವ್ರು ಅನ್ಕೊಂಡಾರೆ ಅಂತ ಅದು ಜನ ಮಾತಾಡಿದೆ, ನಾನು ಯಾರ ಹತ್ರ ಕೂಡ ಕೇಳಿಲ್ಲ. ಹೊರಗಡೆನೆ ಈ ಪರಿಸ್ಥಿತಿ ಏನಾಗುತ್ತೆ ಜನರ ಪರಿಸ್ಥಿತಿ ಗೊತ್ತಿಲ್ಲ. ಜನರು ಅವ್ರು ಆಯ್ಕೆ ಮಾಡ್ಕೊಂಡಾರ. ಅವ್ರೆಲ್ಲ ಒಂದ್ ಕಡೆ ಅವ್ರು ಸ್ವಂತ ಮಾಡಿದಂತ ತಪ್ಪಿನಿಂದ ಅವ್ರು ಮತ್ತೆ ಪುನಃ ಅದನ್ನ ಪಶ್ಚಾತ್ತಾಪ ಪಟ್ಟು ಮತ್ತೆ ಹೊರಗಡೆ ಬಂದಾರ. ಹೊರಗಡೆ ಬಂದ ನಂತರ ಪುನಃ ಮಂತ್ರಿಗಳಾಗಿ ಬರೋ ಒಳಗಡೆ ಅವಧಿ ಇರುತ್ತಾನ, ಅವಧಿ ಮುಗಿದೋಗುತ್ತೆ ನಮಗೆ ಗೊತ್ತಿಲ್ಲ. ಅಂದ್ರೆ ಪರಿಸ್ಥಿತಿ ಹಂಗಿಲ್ಲ. ಇವತ್ತು ನೋಡಿ ಜಿಲ್ಲಾ ಮಂತ್ರಿಗಳು ಅವ್ರಂತ ಬರ್ತಾ ಇಲ್ಲ. ಜಿಲ್ಲಾ ಮಂತ್ರಿಗಳು ಯಾವ್ದೊಂದು ಡೆವಲಪ್ಮೆಂಟ್ ಕೆಲ್ಸಕ್ಕೆ ಬರ್ತಾ ಇಲ್ಲ. KDP ಮೀಟಿಂಗ್ಗಳು ನಡೀತಾ ಇಲ್ಲ. ನಂತರ ಯಾರನ್ನ ಸತ್ರೆ ಮಹಿಳೆಯರು ಗರ್ಭಿಣಿ ಹೆಣ್ಮಕ್ಳು ಸತ್ರೆ ಬರ್ತಾ ಇಲ್ಲ. ಯಾವ್ದೊಂದಕ್ಕೆ ಬರ್ತಾರೆ. ಒಂದೇ ಒಂದು ಬಂದಿರೋದು ಹಂಪಿ ಉತ್ಸವಕ್ಕೆ ಅಂತ ಬಂದ್ರು. ಯಾಕಂದ್ರೆ ಹಂಪಿ ಉತ್ಸವದಲ್ಲಿ ಒಂದೇ ದಿನ ಸೆಲೆಬ್ರಿಟಿಗಳು ಒಂದೇ ದಿನ ಸೆಲೆಬ್ರಿಟಿಗಳು ಬಂದಾರ ಅಂತೇಳಿ ಅವ್ರು ಸುಮ್ನೆ ಶೋ ಆಫ್ ಬಂದಿರ್ತಾರಾಗ್ಲಿ. ನಮ್ಮ ಜಿಲ್ಲಾ ಮಂತ್ರಿಗಳ ಕಾಂಟ್ರಿಬ್ಯೂಷನ್ ಏನು? ಜಿಲ್ಲಾ ಮಂತ್ರಿಗಳು ಕಾಂಟ್ರಿಬ್ಯೂಷನ್ ಹೆಂಗಿರ್ಬೇಕಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಬಂದು ಕೆಲಸ ಮಾಡಂತ ವ್ಯಕ್ತಿ ಆಗಿರ್ಬೇಕು. ಅದೇ ಜಿಲ್ಲಾ ಮಂತ್ರಿಗಳಿಲ್ಲ, ಶಾಸಕರುಗಳಿಲ್ಲ. ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ನೋಡ್ರಿ, ನಾವ್ ಎಲ್ಲಾ ವಿಚಾರದಲ್ಲಿ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿ ನಾವು ಮಾಡ್ತಾನೆ ಇದೀವಿ. ಅಂದ್ರೆ ಇವತ್ತು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಮತ್ತೆ ಆಯ್ಕೆ ಆದಂತ ಜನಪ್ರತಿನಿಧಿಗಳು 5 ವರ್ಷಗಳ ಕಾಲ ಇರಬೇಕಾಗುತ್ತೆ, ಸರ್ಕಾರಗಳು ಇರಬೇಕಾಗುತ್ತೆ. ಹೋರಾಟಗಳು ಮಾಡೋದು ನಮ್ಮ ಹಕ್ಕ ಇರೋ ಕಾರಣ ಹೋರಾಟ ಮಾಡ್ತಿರ್ತೀವಿ. ಕೆಲವೊಂದ್ಸರಿ ಒಳ್ಳೇದಾಗ್ಬೋದು, ಕೆಲವೊಂದ್ಸರಿ ಕೆಟ್ಟದ್ದು ಕೂಡ ಆಗ್ಬೋದು. ಕೆಲವೊಂದ್ಸರಿ ಏನು ಯಾವ್ದು ಕೂಡ ಜನರಿಗೆ ಜಾಗೃತಿಯನ್ನು ಮೂಡಿಸಂತ ಕೆಲಸ ಮಾಡ್ತಿರ್ತೀವಿ. ಅಷ್ಟೇ ಸಿನಿಮಾ ಆಕ್ಟರ್ಗಳೆಲ್ಲ ಬಂದಿರ್ತಾರಲ್ಲ ಸರ್, ಅವ್ರು ಬಂದಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಕಾಣಿಸ್ಕೆ ಬೇಕು. ಯಾಕಂದ್ರೆ ಕೇವಲ ಹಂಪಿ ಉತ್ಸವ ಅಂದ್ರಿಗಿನ ಕೇವಲ ಕರ್ನಾಟಕ ಮಂದಿ ಒಂದೇ ನೋಡಲ್ಲ, ಇಡೀ ವಿಶ್ವ ನೋಡ್ತಿರ್ತೈತೆ. ಆ ವಿಶ್ವ ನೋಡಂತ ಟೈಮಲ್ಲಿ ಎಲ್ಲೊಂದು ಕಡೆ ಇದೀವಿ ಅನ್ನೋಂಥದ್ದು ಪ್ರಯತ್ನ ಆಗ್ಲಿ. ಅದರಿಂದ ಏನು ಅನ್ನೋಂಥದ್ದು ಏನಾದ್ರು ಸುಮ್ನೆ ದುಂದು ವೆಚ್ಚ, ಸುಮ್ನೆ ಹಂಪಿ ಉತ್ಸವಕ್ಕೆ ಇಷ್ಟೊಂದು ದೊಡ್ಡ ಖರ್ಚು ಮಾಡಿ ಎಲ್ಲೊಂದು ಕಡೆ ಬಂದು ಅವರು ನೋಡ್ಕೊಂಡು ಹೋಗೋದೇ ಆಗ್ಲಿ. ಏನ್ ವಾಟ್ ಇಸ್ ದಟ್? ಇಲ್ಲ ಆ ರೀತಿ ಏನಿಲ್ಲ ಸರ್. ಥ್ಯಾಂಕ್ ಯು.